ಇಸ್ಪೀಟ್ ಆಡ್ತಾ ಇದ್ದಾರೆ ಅಂಬರೀಷು. ಅವ್ರ ಜೊತೆ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ದಾರೆ. ಐ ಥಿಂಕ್ ನೋಡಿದೆ ಅಂಬರೀಷ್ ಆಡ್ತಾನೆ ಇದ್ದರು. ಹೋದೆ, ಅಂಬರೀಷ್ ಕೈಯಿಂದ ಇಸ್ಪೀಟ್ ಕಿತ್ಕೊಂಡ್ಬಿಟ್ಟೆ. ಗುಡ್ ಬ್ಯಾಡ್ ಅಗ್ಲಿ ಅಂತ ಅಂತೀವಲ್ಲ ನಾವು, ಎಲ್ಲದಕ್ಕೂ ಎಕ್ಸಾಂಪಲ್ ಅವರೇನೆ. ಕರೆಕ್ಟಾಗಿ ಬರ್ತಿದ್ರಾ? ಇಲ್ಲ. ಇವು ಮತ್ತೆ ಕೆಲಸ ಮಾಡ್ತಿದ್ರಾ? ಇಲ್ಲ. ಅವನು ಬಂದವ್ರಿಗೆ ಬಾಗಿಲು ತೆಗೆದ್ಬಿಡೋರು. ಬಾಗಿಲು ತೆಗೆದು ಇವ್ರು ಮಲ್ಕೊಂಬಿಡೋರು. ಬಂದವರು 8-10 ಜನ ಬಂದವರು ಅಲ್ಲೇ ಕಾಫಿ ಕುಡಿಯೋರು, ತಿಂಡಿ ತಿನ್ನೋರು ಎಲ್ಲ ಮಾಡೋರೆ ಹೊರತು ಅವ್ರ ಅಕೌಂಟಲ್ಲಿ ಪುಟ್ಟಣ್ಣವರು ಒಂದು ರೀತಿ ಮಾನಸಿಕವಾಗಿ ತುಂಬ ನೊಂದಿದ್ರು ಅವರು. ಸೊ ಅವ್ರು ಏನೋ ಪಾತ್ರ ಏನೋ ಮಾಡು ಅಂತ ಕೇಳಲಿಲ್ಲ. ಒಂಥರ ಬ್ರೋಕರ್ ಪಾರ್ಟ್ ಇದ್ದಂಗಿತ್ತು ಅಂತ ಕಾಣಿಸುತ್ತೆ ಮಾಸ್ಟರ್ದು. ಅದು ನಿಜವಾಗ್ಲೂ ಚೆನ್ನಾಗಿಲ್ಲ. ಆಮೇಲೆ ಅಣ್ಣವರು ಫೀಲ್ ಮಾಡಿದ್ರು, ನನ್ನ ತಮ್ಮನ ಪಾತ್ರಕ್ಕೆ ಈಗ ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿರೋ ಈ ತಮ್ಮ ಅಂಬರೀಷೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ಮ್ಯಾನೇಜರ್ಗೆ ಹೇಳಿದ್ರು ಅಣ್ಣವರು, ಅಂಬರೀಷ್ ಅವ್ರನ್ನ ಕೇಳಿ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ, ಅಷ್ಟೊತ್ತಿಗೆ ಬಂದರೆ ನನ್ನ ಕರೆಸ್ಕೊಳ್ಳಿ ಅಂತ. ರೇಸ್ಗೆ ಹೋಗ್ಬೇಕಾಯ್ತು ಅಂಬರೀಷು. ಸೊ ಅವ್ರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಪುನಃ ಅವ್ರನ್ನ ಕರ್ಕೊಂಡು, ಸೊ ರೇಸ್ ಕೋರ್ಸು ಕೂಡ ಕರ್ಕೊಂಡು ಹೊಟ್ಟೋಗಿದ್ದಾರೆ ಅಣ್ಣ. ನಾನು ಕಾದೆ ಇವರು ಬರಲೇ ಇಲ್ಲ. ನನ್ನ ಟೈಮ್ ವೇಸ್ಟ್ ಆಗ್ತಾನೆ ಇದೆ. ನನ್ನ ಟೈಮ್ ವೇಸ್ಟ್ ಆದರೆ ಭಾಳ ಬೇಜಾರಾಗೋಗ್ಬಿಡುತ್ತೆ ನನಗೆ. ನಮಗೇನು ಅಭ್ಯಾಸ ಇಲ್ವಲ್ಲ, ಸಿಗರೇಟ್ ಸೇದೋದು, ಇಸ್ಪೀಟ್ ಆಡೋದು, ಗಿಡೋದು, ಅದು ಇದು ನಗ್ತಾ ಇರೋದು ಅವೆಲ್ಲ ಏನಿಲ್ವಲ್ಲ. ಸರಿ ನಾನು ಹೋದೆ, ಇಸ್ಪೀಟ್ ಆಡ್ತಾ ಇದ್ದಾರೆ ಅಂಬರೀಷು. ಅವ್ರ ಜೊತೆ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ದಾರೆ. ಐ ಥಿಂಕ್ ನನ್ನ ಲೈಫಲ್ಲಿ ಫಸ್ಟ್ ಟೈಮು ನೋಡಿದೆ ಅಂಬರೀಷ್ ಆಡ್ತಾನೆ ಇದ್ದರು. ಹೋದೆ, ಅಂಬರೀಷ್ ಕೈಯಿಂದ ಇಸ್ಪೀಟ್ ಕಿತ್ಕೊಂಡ್ಬಿಟ್ಟೆ. ಕಾರ್ಡ್ಸ್ನ ಕಿತ್ಕೊಂಡಿದ್ದೇನೆ, ಕಾರ್ಡ್ಸ್ ಹರಿದಾಕ್ಬಿಟ್ಟೆ. ಕಾರ್ಡ್ಸ್ ಹರಿದಾಕ್ಬಿಟ್ಟು ಹಂಗೆ ಹಾಕ್ಬಿಟ್ಟು, ಅಂಬಿ ಬನ್ನಿ ಶೂಟಿಂಗ್ ಹೋಗೋಣ ಅಂದೆ. ಯಾರಿಗೂ ಆ ಧೈರ್ಯ ಇಲ್ಲ. ಇಸ್ಪೀಟ್ ಹರಿದಾಕ್ಬಿಟ್ಟೆ. ಹರಿದಾಕಿದ್ಮೇಲೆ ಬನ್ನಿ ಟೈಮ್ ಆಗ್ತಾಯಿದೆ ಅಂದೆ. ಅಂಬರೀಷ್ ಒಂಚೂರು ಮಾತಾಡಲಿಲ್ಲ. ತಾವು ಮಾಡಿದ ತಪ್ಪು ಅಂತ ಗೊತ್ತಾಗೋಯ್ತು. ಮಿಕ್ತವರೆಲ್ಲ ಇದ್ದಾರೆ, ಇವನು ಏನು ಧೈರ್ಯದಿಂದ ಹರಿದಾಕ್ಬಿಟ್ಟ. ಅವನು ಇರೋದೇ ನಾವು 5 ಅಡಿ 2 ಇಂಚು ಅಷ್ಟೇ. ಡೈರೆಕ್ಟರ್ ಅಂದರೆ ಅವನ ಹೆಸರು ಮಾಡಿದ್ದಾನೆ, ಹೆಸರಲ್ಲ, ಧೈರ್ಯ, ಡಿಸಿಪ್ಲಿನ್ನು, ಪ್ರೆಸ್ಟೇಜ್ ಇದೆ. ಆಮೇಲೆ ನಾವು ಹಾಕ್ಕೊಂಡು ಪಿಕ್ಚರ್ ಮಾಡ್ತಾ ಇರುವಾಗ ಇಷ್ಟು ಜನ ನೋಡ್ತಿರುವಾಗ ನಾವು ಇಲ್ಲಿ ಇಸ್ಪೀಟ್ ಆಡ್ತಾ ಕೂತ್ರೆ ಹೆಂಗಿರುತ್ತೆ ಅನ್ನೋದು ಅವ್ರಿಗೆ ಫ್ಲ್ಯಾಶ್ ಆಯಿತು. ಬಂದರು, ಪಾರ್ಟ್ ಮಾಡಿದ್ರು. ನಾನೇನು ಕೇಳಲಿಲ್ಲ, ಮಾಡಲಿಲ್ಲ. ಆಮೇಲೆ ಹೋಲ್ ಇಂಡಸ್ಟ್ರಿನೇ ಅವ್ರಿಗೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಯೋಚನೆ ಮಾಡಿದೆ, ನಾನು ಯಾಕೆ ಈಗ ಮಾಡಿಬಿಡ್ತಾ ಹೆಸರು ಕೆಡಿಸ್ಕೋಬೇಕು. ಕೇಳಿದ್ರೆ ಬೇಡ ಅಂದ್ಬಿಡ್ತಾರೆ. ಅಂಬರೀಷೇ ಬೇಡ ಅಂದ್ಬಿಡ್ಬೋದು ಮುಂದೆ. ಇಸ್ಪೀಟೆಲ್ಲ ಹಾಕ್ಬಿಡ್ತಾರಪ್ಪ, ಆಡೋಕ್ಕೆ ಬಿಡಲ್ಲ ಅಂತ ಅವ್ರು ಅಂದ್ಕೊಂಬಿಟ್ಟು ಚೇಂಜ್ ಮಾಡಿ ಅಂತ ಅಂದ್ಬಿಟ್ರೆ. ನಾನು ಯೋಚನೆ ಮಾಡಿದೆ, ಈ ಬೇಡ ಇದು, ಅವ್ರ ಪಾಡಿಗೆ ಆಡ್ಕೊಳ್ಳಿ, ನಮ್ಮ ಪಾಡಿಗೆ ನಮ್ಗೆ ಯಾವಾಗ ಬೇಕೋ ನಾವು ಮಾಡೋಣ. ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಮಾಡೋಣ, ಅದಕ್ಕೇನಂತೆ. ಆಯಿತು. ಆವತ್ತಿಂದ ಅವ್ರಿಗೆ ಹೇಳೋದು ಬಿಟ್ಬಿಟ್ಟೆ. ಅವರು ಕೂಡ ಅಷ್ಟೇ, ನಾನು ಕರೆದ ತಕ್ಷಣ ಬಂದುಬಿಡೋರು. ಏನೋ ಯೋಚನೆ, ನನಗನ್ಕೊಂಡು ಚೂರು ಬೇಜಾರಾಗ್ತಾನೆ ಇರಲಿಲ್ಲ. ಸೊ ಆ ಥರ ಅವರು, ಐ ಥಿಂಕ್ ಅವ್ರಿಗೆ ಇಸ್ಪೀಟ್ ಹರಿದಾಕಿದ್ದು ಅಂದರೆ ನಾನೇ ಅಂತ ಕಾಣಿಸುತ್ತೆ. ಇನ್ನೊಂದು ಯಾವುದೋ ಮನೆ ಮಂತ್ರಾಲಯದಲ್ಲಿ ಕೂಡ ಬೇರೆ ಎಲ್ಲ ಆರ್ಟಿಸ್ಟ್ ಇದ್ದರು, ಅಲ್ಲೂ ಕೂಡ ಹರಿದಾಕ್ಬಿಟ್ಟೆ. ನಾವು ಸರಿಯಾಗಿದ್ದರೆ, ನೀವು ನೇರವಾಗಿದ್ದು ಕೆಲಸ ಸರಿಯಾಗಿ ಮಾಡ್ತಿದ್ರೆ, ಆಮೇಲೆ ನೀವು ಲಚ್ಚ ಹೊಡ್ಕೊಂಡು ಅಲ್ಲಿ ಅರಟೆ ಹೊಡ್ಕೊಂಡು ಹೆಂಗಸ್ ಜೊತೆ ಇವ್ರ ಜೊತೆ ಅವ್ರ ಜೊತೆ ಎಲ್ಲ ಮಾಡ್ತಾಯಿದ್ರೆ, ನಮಗೆ ವ್ಯಾಲ್ಯೂ ಇಲ್ಲದೇ ಇದ್ದರೆ ನಮ್ಮ ಕೆಲಸಕ್ಕೂ ವ್ಯಾಲ್ಯೂ ಇರೋಲ್ಲ. ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಯಾರೇ ಹಾಕ್ಕೊಳ್ಳಿ, ಏನೇ ಹಾಕ್ಕೊಳ್ಳಿ, ನನ್ನ ಟೈಮು. ಆ ಶೂಟಿಂಗ್ ಶುರು ಆಗಬೇಕು ಅಂದರೆ ಶೂಟಿಂಗ್ ಶುರು ಆಗಬೇಕು, ಕಳಿಸ್ಕೊಡ್ಬೇಕು ಅಂದರೆ ಕಳಿಸ್ಕೊಡ್ಬೇಕು. ಅದೇ ಥರ ನಾನು ಪೇಮೆಂಟ್ ಕೊಡಬೇಕು ಅಂದರೆ, ನಾನು 7 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. 7 ಸಿನಿಮಾದಲ್ಲೂ ಕೂಡ ಒಬ್ಬರಿಗೂ ನಾನು ಪೇಮೆಂಟ್ ಬ್ಯಾಲೆನ್ಸ್ ಇಲ್ಲ. ನನಗೆ ಕೊಡೋರು ಬೇಕಾದ್ರೆ ಬ್ಯಾಲೆನ್ಸ್ ಇಟ್ಟಿದ್ದಾರೆ, ನನಗೆ ಕೊಡೋರು ಚೆಕ್ಗಳು ಬೇಕಾ ಅಷ್ಟಿದೆ, ಅದೆಲ್ಲ ಹರಿದಾಕಿದ್ದೀನಿ. ಬಟ್ ನಾನು ಒಬ್ಬರಿಗೂ ಕೂಡ ಬ್ಯಾಲೆನ್ಸ್ ಇಟ್ಟಿಲ್ಲ, ಪ್ರತಿಯೊಬ್ಬರಿಗೂ ದುಡ್ಡು ಕೊಟ್ಟಿದ್ದೀನಿ. ಅವ್ರ ದುಡ್ಡನ್ನು ಕೂಡ ಆಮೇಲೆ ಇಸ್ಕೊತಿದ್ರು. ಶಶಿಕುಮಾರ್ ಕೂಡ ಒಂದು ಸತಿ ನಾನು ಪಿಕ್ಚರ್ ಪಾರ್ಟ್ ಮಾಡಿದ್ರು. ಅವ್ರ ರೆಮ್ಯುನರೇಷನ್ ಇಸ್ಕೋಬೇಕು, ಬ್ಯಾಲೆನ್ಸ್ ಇತ್ತು, ಅದು ಇಸ್ಕೋಬೇಕಾದ್ರೆ 3 ತಿಂಗಳಾದ ಮೇಲೆ ಅವ್ರ ತಂದೆನ ಕಳಿಸಿ ಇಸ್ಕೊಂಡ್ರು. ದುಡ್ಡು ಕೊಡ್ತಾರೆ ಅಂತ ಗೊತ್ತಾಯಿತು, ಪೇಮೆಂಟ್ ಮಾಸ್ಟರ್ ಅಂತ ಗೊತ್ತಾಯಿತು. ನಾವು ಹೇಗಿದ್ರು ಹಾಗೆ. ಅಂಬರೀಷ್ ಮಾತಾಡೋಗಿಲ್ಲ, ತುಂಬ ಇಷ್ಟದ ಮನುಷ್ಯ ನನಗೆ. ಒಂಥರ ಎಲ್ಲನೂ ಮನುಷ್ಯರಲ್ಲಿ ಹೇಳ್ಬೋದು, ಗುಡ್ ಬ್ಯಾಡ್ ಅಗ್ಲಿ ಅಂತ ಅಂತೀವಲ್ಲ ನಾವು, ಎಲ್ಲದಕ್ಕೂ ಎಕ್ಸಾಂಪಲ್ ಅವರೇನೆ. ಕರೆಕ್ಟಾಗಿ ಬರ್ತಿದ್ರಾ? ಇಲ್ಲ. ಇವು ಮತ್ತೆ ಕೆಲಸ ಮಾಡ್ತಿದ್ರಾ? ಇಲ್ಲ. ಏನು ಮಾಡ್ತಿದ್ರು? ಇಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ಅವ್ರನ್ನ ನೋಡೋಕ್ಕೋಸ್ಕರನೇ ಪ್ರೊಡ್ಯೂಸರ್ಗಳು ಇವರು ಎಲ್ಲರೂ ಕೂಡ ಹೋಟ್ಲುಗಳಲ್ಲಿ ಅವ್ರು ಬಾಗಿಲು ತೆಗೆದುಬಿಡೋರು. ಯಾರು ಬಂದು ಯಾವನು ಬರೋನೋ ಏನೋ ಅವನು ಬಂದವ್ರಿಗೆ ಬಾಗಿಲು ತೆಗೆದುಬಿಡೋರು. ಬಾಗಿಲು ತೆಗೆದು ಇವ್ರು ಮಲ್ಕೊಂಬಿಡೋರು. ಬಂದವರು 8-10 ಜನ ಬಂದವರು ಅಲ್ಲೇ ಕಾಫಿ ಕುಡಿಯೋರು, ತಿಂಡಿ ತಿನ್ನೋರು ಎಲ್ಲ ಮಾಡೋರೆ ಹೊರತು ಅವ್ರ ಅಕೌಂಟಲ್ಲಿ ಅವ್ರ ಪಾಡಿಗೆ ಇವ್ರು ಮಲಗಿರೋರು. ನಾವು ಒಂದು ಸತಿ ಹೋದರೆ ನೋಡ್ತೀನಿ, ನನಗೆ ಶೂಟಿಂಗ್ ಬರಬೇಕು, ಅವ್ರು ಇಲ್ಲೇ ಇದ್ದಾರೆ, ಇನ್ನೂ ಮಲಗೇ ಇದ್ದಾರೆ. ನಾನು ನೋಡ್ತೀನಿ, ಇಲ್ಲೆಲ್ಲ ಒಂದು 10 ಜನ ಕೂತಿದ್ರು. ಆಮೇಲೆ ಬೆಡ್ರೂಮ್ಗೆ ಹೋಗಿ ನಾನು, ಅಂಬಿ ಹೊತ್ತಾಯಿತು, ನಾನು ಬಂದಿದ್ದೇನೆ ಬನ್ನಿ ಅಂತಂದೆ. ಬಂದ್ಬಿಟ್ಟೆ ಇರು ಅಂದರು. ಅಲ್ಲೇ ಎಲ್ಲ ಕಾಫಿ ಕೊಡ್ತೀರೇನೋ, ಟೀ ಮಾಡಿದ್ರೇನೋ, ಅದು ಮಾಡಿದ್ರೇನೋ, ಆಯಿತು. ಒಂದು ಟವಲ್ ಹಾಕೊಂಡ್ರು, ಒಂದು 2 ನಿಮಿಷ ಸ್ನಾನ ಮಾಡಿದ್ರು, ರೆಡಿ ಬಾಬಿ ಹೋಗೋಣ ಅಂದರು. ಈ ಥರ ಸಂತೆ ಬರೋಕ್ಕಿಂತ ಮುಂಚೆನೇ ಜನ ಸೇರಿಬಿಡ್ತಾರಂತಲ್ಲ, ಆ ಥರ ಇವ್ರಿಗೆ. ಅಷ್ಟು ಜನಕ್ಕೂ ಇವರು ಬೇಕಾದವರು. ಅಂಬರೀಷ್ ಬಗ್ಗೆ ಇನ್ನೊಂದು
ಇನ್ನೊಂದು ಒಳ್ಳೆ ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಅವ್ರನ್ನ ಸಿನಿಮಾ ರಂಗಕ್ಕೆ ಯಾರು ತಂದರೋ, ಅದೇ ಮೊದಲೇ ಹೇಳಿದ್ದೆವು, ಪುಟ್ಟಣ್ಣ ಕಣಗಾಲ್ ಅವರು. ಅವ್ರು ಪರಿಚಯ ಮಾಡಿದ್ದೇನೆ ಅಂಬರೀಷ್ ಅವ್ರನ್ನ. ಅವರು ಬಹಳ ಪಿಕ್ಚರ್ಗಳೆಲ್ಲ ಮಾಡಿ, ಆಮೇಲೆ ಪ್ರೊಡ್ಯೂಸ್ ಮಾಡಿ, ಅದು ಮಾಡಿ, ಆಮೇಲೆ ಕೊನೆಗೆ ನಿರ್ಮಾಣ ಮಾಡಿ, ಎಲ್ಲ ಥರದ್ದು ಸೋಲು ಗೆಲುವು ಎಲ್ಲ ನೋಡ್ಬಿಟ್ಟಿದ್ರು ಪುಟ್ಟಣ್ಣವರು. ಒಂದು ರೀತಿ ಮಾನಸಿಕವಾಗಿ ತುಂಬ ನೊಂದಿದ್ದರು ಅವರು. ಆ ಪೀರಿಯಡಲ್ಲಿ ಒಂದು ಚಿತ್ರ ಅನೌನ್ಸ್ ಮಾಡಿದರು, ಮಸಣದ ಹೂವು ಅಂತ. ಅದು ಮಾಡಿ ಸ್ವಲ್ಪ ಪಿಕ್ಚರ್ ಎಲ್ಲ ಮಾಡಿದ್ರು. ಒಂದು ಮುಕ್ಕಾಲು ಭಾಗನೋ ಏನೋ ಆಗಿರಬೇಕು ಅಂತ ಕಾಣಿಸುತ್ತೆ. ಆ ಟೈಮಲ್ಲಿ ಅವರ ಆರೋಗ್ಯ ಕೆಟ್ಟು ಅವರು ನಮ್ಮಿಂದ ದೂರ ಆಗಿಬಿಟ್ರು. ಬಟ್ ಒಂದೇನೋ ಇದರಲ್ಲಿ ವಿಷಯ ಏನು ಹೇಳಕ್ಕೆ ಹೇಳ್ತೀನಿ ಅಂದರೆ, ಪುಟ್ಟಣ್ಣ ಕಣಗಾಲ್ ಅವರು ಇವ್ರನ್ನ ಪರಿಚಯ ಮಾಡಿದವರು. ಬಟ್ ಅವ್ರಿಗೆ ಅವ್ರ ಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ ಅಂದಾಗ ಇವರು ದೊಡ್ಡ ಸ್ಟಾರ್ ಆಗಿಬಿಟ್ಟಿದ್ರು. ಅಂಬರೀಷ್ ಅವರು ದೊಡ್ಡ ಸ್ಟಾರ್. ಸೊ ಯಾರು ಹೇಳಿದ್ರು ಏನು ಹೇಳಿದ್ರು ಕೂಡ ನಡೆಯೋದು ಅಂಥದ್ದು ವ್ಯಾಲ್ಯೂ ಇರೋ ಸ್ಟಾರ್ ಆದರು. ಸೊ ಆವಾಗ ಇವ್ರಿಗೆ ಇದೊಂದು ಪಾತ್ರಕ್ಕೆ ಪಾರ್ಟ್ ಮಾಡು ಅಂತ ಕೇಳಿದ್ರು. ಸೊ ಅವ್ರು ಏನೋ ಪಾತ್ರ ಏನೋ ಮಾಡು ಅಂತ ಕೇಳಲಿಲ್ಲ. ಒಂಥರ ಬ್ರೋಕರ್ ಪಾರ್ಟ್ ಇದ್ದಂಗಿತ್ತು ಅಂತ ಕಾಣಿಸುತ್ತೆ ಮಸಣದು. ಅದು ನಿಜವಲ್ಲೂ ಚೆನ್ನಾಗಿಲ್ಲ. ಬಟ್ ಒಂದೇನು ಯಾಕೆ ಪಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಗುರು ಕಾಣಿಕೆ, ಗುರು ಭಕ್ತಿ ಇದೆಯಲ್ಲ, ಅದನ್ನು ತೋರಿಸೋದ್ರಲ್ಲಿ. ನಮ್ಮ ಗುರುಗಳು ಈ ಪಾರ್ಟ್ ಕೇಳ್ತಾ ಇದ್ದಾರೆ, ನನ್ನ ತಂದಿದ್ದಾರೆ, ನನ್ನ ಪರಿಚಯ ಮಾಡೋರು. ಸೊ ಓಕೆ, ಈ ಪಾತ್ರ ಚೆನ್ನಾಗಿದ್ದರೂ ಸರಿ, ಚೆನ್ನಾಗಿಲ್ಲದಿದ್ದರೂ ಸರಿ, ಇದು ಒಂದು ಕಾಣಿಕೆ, ಇದೊಂದು ಗುರುಭಕ್ತಿ ಅಂತ ಹೇಳ್ಬಿಟ್ಟು ಈ ಚಿತ್ರ ಪಾರ್ಟ್ ಮಾಡಿದ್ರು. ಇದು ತುಂಬ ಅವರಲ್ಲಿದ್ದ ದೊಡ್ಡ ಗುಣ, ತುಂಬ ದೊಡ್ಡಸ್ತಿಗೆ ಇದು. ಪುಟ್ಟಣ್ಣ ಅವರು ನಮ್ಮಿಂದ ದೂರ ಕಾಲ ಆಗ್ಬಿಟ್ರು. ಆ ಪಿಕ್ಚರಲ್ಲಿ ಇನ್ನೂ ಬ್ಯಾಲೆನ್ಸ್ ಇತ್ತು. ಆಮೇಲೆ KSL ಸ್ವಾಮಿ ರವಿ ಅವರು ಅದನ್ನು ಕಂಟಿನ್ಯೂ ಮಾಡಿದ್ರು. ಆ ಕಂಟಿನ್ಯೂ ಮಾಡಿದ್ರು ಕೂಡ ಅದಕ್ಕೆ ಏನು ಬೇಕೋ ಅದನ್ನೆಲ್ಲನೂ ಕೂಡ ಅವರು ನಿರ್ದೇಶನ ಮಾಡಿದ್ರು. ಅದಕ್ಕೆ ಪಾತ್ರ ಏನು ಮಾಡಬೇಕಾಗಿತ್ತೋ ಮಿತ್ತ ಪಾತ್ರಧಾರಿಗಳು ಬಂದರು, ಅಥವಾ ಅಂಬರೀಷು ಮಾಡಬೇಕಾಗಿತ್ತೋ ಏನೋ ಮಾಡಿದ್ರು, ಅವರು ಮಾಡಿದ್ರು. ಕೋರ್ಸ್ ಪಿಕ್ಚರ್ ಮುಗೀತು. ಪಿಕ್ಚರ್ ಹೋಯಿತು ಅಂದರೆ ಯಾವ ಥರ ಹೋಯಿತು ಅಂತಕ್ಕಲ್ಲ, ಪಿಕ್ಚರ್ ಮುಗೀತು. ಬಟ್ ಗಲ್ಲಾ ಪೆಟ್ಟಿಗೆಯಲ್ಲೇ ಅಷ್ಟಾಗಿ ಇದು ಕುಂಟಿತು ಅಂತ ಕಾಣಿಸುತ್ತೆ. ಆದರೆ ಅಂಬರೀಷ್ ಬಗ್ಗೆ ಮಾತ್ರ ನಾವು ಇಲ್ಲಿ ನಿಜವಾಗಲೂ ಸಂತೋಷ ಪಡಬೇಕು. ಈ ಪಾತ್ರನ ಯಾರೂ ಮಾಡಲ್ಲ, ಬೇರೆ ಯಾರು ಮಾಡ್ಬೋದು. ಆದರೆ ಈ ಥರ ಒಂದು ಸ್ಟಾರು ಈ ಪಾತ್ರನ ಗುರುಭಕ್ತಿಯಾಗಿ ಮಾಡಿ ಅದಾಗ ಅವ್ರ ಕಾಣಿಕೆ ಕೊಟ್ಟು ಇದು ಮಾಡಿದ್ರು. ಅದು ಅವರ ದೊಡ್ಡ ಗುಣ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬೆಳೆದು ಬಂದ ಮೇಲೆ ನಾವು ಹಿಂದೆ ದಾರಿ ನೋಡ್ಬಿಟ್ಟು ಆ ದಾರಿಗೆ ನಾವು ಹೆಲ್ಪ್ ಮಾಡೋಕ್ಕಾಗತ್ತಾ ಅಥವಾ ಇದು ಮಾಡೋಕ್ಕಾಗತ್ತಾ ಅಂತ ನಾವು ನೋಡಬೇಕಾಗಿತ್ತು. ಆ ಥರದಲ್ಲಿ ಅಂಬರೀಷ್ ನೋಡಿದ್ರು. ಯಾವಾಗ ಪುಟ್ಟಣ್ಣ ಅವ್ರು ಸರಿ ಇಲ್ಲ ಅಂತ ಗೊತ್ತಾಯಿತು, ಅವರಿಗೆ ಈ ಚಿತ್ರದಲ್ಲಿ ಕಾಲ್ ಶೀಟ್ ಕೊಟ್ಟು ಈ ಚಿತ್ರನ ಮುಗಿಸ್ಕೊಟ್ರು. ಇದು ಅಂಬರೀಷ್ ಅವರ ದೊಡ್ಡ ಗುಣ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಅಂಬರೀಷ್ ಅವರು ಎಲ್ರಿಗೂ ಬೇಕಾದವ್ರೆ. ಇಂಡಸ್ಟ್ರೀಲಿ ಯಾರೂ ಕೂಡ ಕೆಟ್ಟವರು ಅಂತ ಹೇಳಲ್ಲ ಅಂಬರೀಷ್ನ. ಯಾಕೆಂದರೆ ಅವರಷ್ಟು ಎಲ್ಲರೂ ಹೃದಯನ ಗೆದ್ದು ಬಿಟ್ಟಿರ್ತಾರೆ ಅವರು. ಆ ಥರ ಇದು ಒಂದು ಪಿಕ್ಚರಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಕಂಡ್ರೆ ತುಂಬ ಭಕ್ತಿ, ಎಲ್ರಿಗೂ ತುಂಬ ಗೌರವ ಕೊಡ್ತಾಯಿದ್ರು, ಅಣ್ಣ ಅವ್ರಿಗೆ ಬೆಲೆ ಕೊಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಅದರಲ್ಲಿ ಆ ಒಂದು ಪಿಕ್ಚರ್ಲಿ ಕೂಡ ಹುಟ್ಟಿದವರು ಅನ್ನೋ ಚಿತ್ರದಲ್ಲಿ ದೊರೆ ಭಗವಾನ್ ಮಾಡಿದ್ದು. ಅದರಲ್ಲಿ ಅಂಬರೀಷ್ಗೆ ಒಂದು ತಮ್ಮನ ರೋಲ್ ಇದೆ. ಇದು ಇವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಗ್ದವ್ರು ಫೀಲ್ ಮಾಡಿದ್ರು. ಆಮೇಲೆ ಅಣ್ಣವರು ಫೀಲ್ ಮಾಡಿದ್ರು, ನನ್ನ ತಮ್ಮನ ಪಾತ್ರಕ್ಕೆ ಈಗ ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿರೋ ಈ ತಮ್ಮ ಅಂಬರೀಷೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ಆಮೇಲೆ ಕೇಳಿದ್ರಲ್ಲ, ಸರಿ ಇವ್ರು ಬಂದರು, ಸಾರ್ ದಯವಿಟ್ಟು ನನ್ನ ಹಾಕ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ, ನಾನು ಕರೆಕ್ಟಾಗಿ ಬರೋನಲ್ಲ. ಸರಿ, ನೀವು ಕರೆಕ್ಟಾಗಿ ಬರೋದು ಸರಿ, ನೀವು ಎಷ್ಟೊತ್ತಿಗೆ ಬರ್ತೀರಾ? ಎಷ್ಟೊತ್ತಿಗೆ ಬರ್ತೀನಿ ಅಂತ ನನಗೆ ಗೊತ್ತಾಗೋದೇ ಹಿಂದೆ ದಿವಸ. ಸರಿ, ಆಗಲಿ, ನೀವು ಪಾರ್ಟ್ ಮಾಡಿ, ನೀವು ಯಾವಾಗ ಹೇಳ್ತೀರೋ ಆವಾಗ ಡೇಟ್ ಕೊಡಿ, ನೀವು ಎಷ್ಟೊತ್ತಿಗೆ ಬರ್ತೀರಾ ಅದು ಹೇಳಿ, ಅವಾಗ ಮಾಡ್ತೀವಿ. ನಾನು ಏನೂ ನಿಮಗೆ ತೊಂದರೆ ಕೊಡಲ್ಲ. ನೀವು ಪಾರ್ಟ್ ಮಾಡಬೇಕು, ನನ್ನ ತಮ್ಮನ ಪಾರ್ಟ್ ಮಾಡಬೇಕು ಅಂತ. ಸರಿ, ಒಪ್ಕೊಂಡ್ರು. ಅಲ್ಲಿ ಮ್ಯಾನೇಜರ್ಗೆ ಹೇಳಿದ್ರು ಅಣ್ಣವರು, ಅಂಬರೀಷ್ ಅವ್ರನ್ನ ಕೇಳಿ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ, ಅಷ್ಟೊತ್ತಿಗೆ ಬಂದರೆ ನನ್ನ ಕರೆಸ್ಕೊಳ್ಳಿ ಅಂತ. ಇವರು ಕೇಳೋರು ಅಂಬರೀಷು, ಅಣ್ಣವ್ರು ಬಂದ್ರಾ ಅಂತ. ಇಲ್ಲ ಅಂತ. ಇನ್ನು ಬಂದಿಲ್ವಾ, ತಡಿ ಅಂದ್ಬಿಟ್ಟು ಇವ್ರು ಕಾರ್ ಹತ್ಬಿಟ್ಟು ಆಮೇಲೆ ಅವ್ರಿಗೆ ಹೇಳ್ಸೋರು ಬನ್ನಿ ಅಂತ. ಸೊ ಅಂಬರೀಷ್ಗೆ ಅಡ್ಜಸ್ಟ್ ಮಾಡ್ಕೊಂಡು ರಾಜ್ಕುಮಾರ್ ಬಂದರು. ರಾಜ್ಕುಮಾರ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಅಂಬರೀಷ್ ಬರಲಿಲ್ಲ. ಹೋಲ್ ಇಂಡಸ್ಟ್ರಿನೇ ಅಂಬರೀಷ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳುವಾಗ, ಆ ಇಂಡಸ್ಟ್ರಿನೇ ಅಡ್ಜಸ್ಟ್ ಮಾಡ್ಕೊಂಡಿರುವಾಗ ಅಣ್ಣವ್ರು ಯಾಕೆ ಮಾಡ್ಕೊಳ್ಳಲ್ಲ? ಅಣ್ಣವ್ರು ಹಾಗೆ ಮಾಡಿದ್ರು. ಅಣ್ಣವ್ರ ದೊಡ್ಡ ಗುಣ ಅದು. ಪಾತ್ರಕ್ಕೆ ಬೇಕಾದ ವ್ಯಕ್ತಿ ಅಂಬರೀಷು. ಆದ್ದರಿಂದ ನಾವು ಈ ಪಾತ್ರಕ್ಕೆ ಅವ್ನು ಬೇಕು ಅಂದಾಗ ಅವ್ರಿಗೆ ಹೆಂಗೆ ಬೇಕೋ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ಅವರ ಡೇಟ್ಗಳಿಗೆಲ್ಲ ಇವರು ಅಡ್ಜಸ್ಟ್ ಮಾಡಿಕೊಟ್ಟು ಆ ಥರ ಮಾಡಿದ್ರು. ಗುರುವಾರ ದಿವಸ ಕೂಡ, ಗುರುವಾರ ಅವ್ರು ಎಲ್ಲಿವರೆಗೂ ಅಂತ ಅಣ್ಣವ್ರ ಗುರುವಾರ ಇದು ನಾನ್ ವೆಜ್ ತಿಂತಾ ಇರಲಿಲ್ಲ. ಅದನ್ನು ಕೂಡ ಈ ಅಂಬರೀಷ್ ಅವರು ಬಲವಂತ ಮಾಡಿ ಅದನ್ನು ತಿನ್ನಿಸ್ಬಿಟ್ರು. ಆಮೇಲೆ ಇವ್ರಿಗೆ ಏನಂತ ಹೇಳಿದ್ರೆ, ಒಂದು ರೇಸ್ಗೆ ಹೋಗೋರು ಪ್ಲಸ್ ಕುದುರೆ ಇಟ್ಟಿದ್ದರು ಕೂಡ. ಇವರು ಕುದುರೆ ಇಟ್ಟಿದ್ದರು. ಆಮೇಲೆ MP ಶಂಕರ್ ಕೂಡ ಕುದುರೆ ಸ್ವಂತವಾಗಿ ಇಟ್ಕೊಂಡಿದ್ದರು. ಇವುಗಳೆಲ್ಲ ರೇಸಲ್ಲಿ ಓಡ್ತಾ ಇದ್ದಿದ್ದು.
ಸೊ ರೇಸಲ್ಲಿ ಓಡ್ತಾ ಇದ್ದು ಅಂತ ಹೇಳಿದ್ರೆ ತಮ್ಮ ಕುದುರೆ ಓಡ್ತಾ ಇದೆ ಅಂದರೆ ಇವರು ರೇಸ್ ಕೋರ್ಸ್ ಓಡಲೇಬೇಕು. ಸೊ ಆ ಥರ ಇವರು ಕೂಡ ಹೋಗೋರು ಬರೋರು. ನಮ್ಮ ಶೂಟಿಂಗಲ್ಲೆಲ್ಲ ನಮಗೆ ಗೊತ್ತಿಲ್ಲ, ನಾವೇನೋ ಊಟ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವರು ರೇಸ್ ಕೋರ್ಸ್ ಕೂಡ ಹೋಗೋರು. ರೇಸ್ ಕೋರ್ಸೆಲ್ಲ ಆದಮೇಲೆ ಇವರು ಬರೋರು, ಬಂದರೆ ಆಮೇಲೆ ಊಟ ಮಾಡ್ಕೊಂಡು ಬರೋರು ನಮ್ಮ ಶೂಟಿಂಗಲ್ಲೆಲ್ಲ. ಚಾಮುಂಡೇಶ್ವರಿ ಅದೊಂದು ಅಡ್ವಾಂಟೇಜ್ ಅವ್ರಿಗೆ, ಭಾಳ ಹತ್ರ. ಒಂದಿನ ಈ ಒಂದು ಶೂಟಿಂಗ್ ಮಧ್ಯದಲ್ಲಿ ಬ್ರೇಕಲ್ಲಿ ರಾಜ್ಕುಮಾರ್ ಸರ್ನೂ ಕರ್ಕೊಂಡು ಹೋಗಿದ್ದಾರೆ. ಇವರು ರೇಸ್ಗೆ ಹೋಗ್ಬೇಕಾಗಿತ್ತು ಅಂಬರೀಷು. ಸೊ ಅವ್ರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಅದೇ ಸನಿ ಆಡಬೇಕಾಗಿತ್ತು, ಆಡ್ಬಿಟ್ಟು ಪುನಃ ಅವ್ರನ್ನ ಕರ್ಕೊಂಡು. ಸೊ ರೇಸ್ ಕೋರ್ಸು ಕೂಡ ಕರ್ಕೊಂಡು ಹೊಟ್ಟೋಗಿದ್ದಾರೆ ಅಣ್ಣನ. ಅಂದರೆ ಅವರು ಎಷ್ಟು ಮಟ್ಟಿಗೆ ಅಣ್ಣವ್ರು ಅಡ್ಜಸ್ಟ್ ಆಗಿದ್ರು ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ನನಗಿಷ್ಟ ಇಲ್ಲದಿದ್ರೂ ಪರವಾಗಿಲ್ಲ, ಅವನಿಗೆ ಇಷ್ಟ ಇದೆಯಲ್ಲ, ಅವ್ನಿಗೆ ಇಷ್ಟ ಇದ್ದರೆ ನಮಗೇನು ಬೇಕೋ ಅವ್ನು ಮಾಡ್ತಾನೆ ಅಂದ್ಬಿಟ್ಟು ಅವನ ಗುಣಕ್ಕೆ ಇವರು ಅಡ್ಜಸ್ಟ್ ಆದರು. ಇವರೋಗಿ ಇಸ್ಪೀಟ್ ಇದಾಡ್ತಾ ಇರಲಿಲ್ಲ, ಜೂಜ್ ಆಡ್ತಾ ಇರಲಿಲ್ಲ, ಇಸ್ಪೀಟ್ ಆಡ್ತಾ ಇರಲಿಲ್ಲ, ಸಿಗರೇಟ್ ಸೇರ್ತಾ ಇರಲಿಲ್ಲ, ಏನೂ ಮಾಡ್ತಾಯಿಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್ ಅಣ್ಣವರು. ಇದು ಆಪೋಸಿಟ್ ಇದು ಅಂಬರೀಷ್ ಅವರು. ಅಣ್ಣವ್ರ ಇದ್ದರೆ ಇಸ್ಪೀಟ್ ಆಡ್ತಾ ಇದ್ರು ಗೊತ್ತಿಲ್ಲ, ಬಟ್ ಎಲ್ಲ ಗೊತ್ತು ನಮ್ಮ ಅಂಬರೀಷ್ಗೆ. ಸಕಲ ವಿದ್ಯಾ ಪಾರಂಗತ, ಸಕಲ ನಿಪುಣ, ಎಲ್ಲತ್ರಲ್ಲೂ ಅಷ್ಟೇ. ಇಸ್ಪೀಟ್ ಆಡೋದ್ರಲ್ಲಿ ಗೆದ್ದು ಬಿಡೋರು ಅವರು. ಸೊ ಈ ಥರ ಪುಟ್ಟಣ್ಣವ್ರದ್ದು ಹೇಳಬೇಕಾಗಿತ್ತು, ಅದು ಹೇಳಿದೆ. ಹಾಗೆ ಅಣ್ಣವ್ರದ್ದು ಜೊತೆಗೆ ಬಂತು, ಅದು ಹೇಳಿದೆ. ಇದು ಎಷ್ಟು ದಿಲ್ದಾರಾಗಿದ್ದರು ಹಾಗೆ ದಿಲ್ದಾರಾಗಿ ನಮ್ಮಿಂದ ದೂರ ಹೊರಟೋದ್ರು. ಅವ್ರ ಹೆಸರು ಅಮರ. ಜೊತೆಗೆ ಹೋಗ್ತಾ ಹೋಗ್ತಾ ಜೊತೆಗೆ ಅವರ ಹೆಂಡತಿ ಸುಮಲತನ್ನು ಒಂದು ರಾಜಕೀಯ ವ್ಯಕ್ತಿಯಾಗಿ ಮಾಡಿಬಿಟ್ಟು ಹೊಟ್ಟೋದ್ರು. MGR ಜಯಲಲಿತನ್ನ ಮಾಡಿದ್ರು ಆ ಥರ ಇವರು ಅದೇ ಥರ ಮಾಡೋದ್ರು. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.